ಏನೇನೆಲ್ಲ ಅಂದ್ಕೊಂಡೆ ಮದುವೆಗೆ ಹೋಗೋಷ್ಟ್ರೊಳಗಾಗಿ ರೆಡಿಯಾಗಿ ಹೋಗೋಷ್ಟ್ರೊಳಗಾಗಿ ಇವತ್ತು ಇಷ್ಟೊಂದು ಕೆಲಸ ಮಾಡಿ ಹೋಗಬೇಕು ಅಂತ. ಬಟ್ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಬೆಳಗ್ಗೆನೇ ಬಟ್ಟೆ ನೆನೆಸಿದೆ, ಮನೆಯೂ ಒರೆಸ್ದೆ, ಆಮೇಲೆ ಅಡುಗೆ ಮಾಡೋದಕ್ಕೂ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟು ಮಾಡಿಕೊಂಡು ಲಾಸ್ಟ್ಗೆ ನಾನು ಪ್ಯಾಕ್ ಮಾಡ್ಕೊಳ್ಳೋ ಹೊತ್ನಾಗ ಎಷ್ಟು ಅರ್ಜೆಂಟ್ ಮಾಡಿದೆ, ಹೋಗೋಕ್ಕೆ ಎಷ್ಟು ಲೇಟ್ ಮಾಡಿದೆ ಅಂದರೆ ನಾನು ಇಲ್ಲಿಂದ ಹೋಗೋಷ್ಟ್ರೊಳಗಾಗಿ ವಿಪರೀತ ಲೇಟ್ ಆಗೋಯ್ತು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಜಾಲಿಸಿ ಒಣಗಾಕ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಮಾಡಬೇಡ ಅಂದ್ಬಿಟ್ಟು ನನಗೆ ಹೋಟ್ಲ್ ಹತ್ರದಿಂದ 1 hour ರೆಸ್ಟ್ ಕೊಡಲೇಬೇಕು ಅಂದರು. ಸೊ ನಾನು ಏನು ಮಾಡಿದೆ, ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಇನ್ನು ಸಬ್ಸಾರಿಗೆ ಇಟ್ಟಿದ್ದೆ. ಸಬ್ಸಾರು ಬಂದು ಅಮ್ಮ ಬಂದು ನೀಟಾಗಿ ಸೊಪ್ಪೆಲ್ಲ ಅದು ಕೊಟ್ಟಿದ್ರು, ಟೊಮೆಟೊ ಎಲ್ಲ ಹಾಕಿ ಕೊಟ್ಟಿದ್ರು. ನಾನು ಅದನ್ನ ಮಿಕ್ಕಿದ್ದು ಎಲ್ಲ ತೊಳೆದು ಎಲ್ಲ ಇದು ಮಾಡಿದೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಬಟ್ಟೆ ಎಲ್ಲ ಒಗೆದಿದ್ದಾದಮೇಲೆ ಆಚೆ ಎಲ್ಲ ತೊಳ್ಕೊಂಡು ಬಂದುಬಿಟ್ಟೆ. ಇನ್ನು ಮದುವೆಗೆ ಹೋದರೆ ಮತ್ತೆ ಬರೋದು ಲೇಟಾಗಿ ಬಂದು ಆಚೆ ಎಲ್ಲ ತೊಳೆಯೋಕ್ಕಾಗಲ್ಲ. ಭಾನುವಾರ ಫುಲ್ಲು ಮತ್ತು ನೈಟೋ ಇಲ್ಲೋ ಸೋಮವಾರ ಬೆಳಗ್ಗೆನೋ ಕ್ಲೀನ್ ಮಾಡ್ಕೋಣ ಅಂತ ಹಂಗೆ ಹಾಸ್ಪಿಟಲ್ಗೂ ಹೋಗ್ಬೇಕಾಗಿರೋದ್ರಿಂದ ಬಟ್ಟೆ ಒಗೆದು ಬಿಟ್ಟರೆ ಮತ್ತು ನನಗಷ್ಟು ಬಟ್ಟೆ ಇರೋದಿಲ್ಲ. ಇಲ್ಲಾಂದರೆ ನಂಗೆ ಸೋಮವಾರನೂ ಬಟ್ಟೆ ಒಗೆಯೋಕ್ಕಾಗೋದಿಲ್ಲ, ಭಾನುವಾರನೂ ಒಗೆಯೋಕ್ಕಾಗೋದಿಲ್ಲ, ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗೋದಿದ್ದು. ಪ್ಯಾಕಿಂಗ್ ಅಂತೂ ಏನೂ ಮಾಡಿಲ್ಲ ನಾನು. ಇದು ಎಣ್ಣೆ ಚೆಲ್ಬಿಟ್ಟಿದ್ದೆ ಮೊನ್ನೆ ದೇವ್ರ ಮನೆಯಲ್ಲಿ, ಅದಕ್ಕೆ ಎಣ್ಣೆ ಬಟ್ಟೆ ಬಿಸಾಕ್ತಿ ಅಂದರೆ ಇಲ್ಲ ಸೋಪಾಗಿ ಒಗಿತೀನಿ ಅಂದೆ. ಇಲ್ಲಿ ಬೇರೆ ಮೊನ್ನೆ ಫ್ರಿಡ್ಜ್ ಮೇಲೆ ಎಣ್ಣೆ ಪ್ಯಾಕೆಟ್ ಕಚ್ಚಿಬಿಟ್ಟು ಅಲ್ಲಿ ಸ್ವಲ್ಪ ಎಣ್ಣೆ ಆಗಿತ್ತು, ಅದು ಒಗೆದಾಕಿದ್ದೆ. ಅದು ತೋರಿಸ್ದೆ ಒಗೆದಾಕ್ತೀನಿ ಸ್ವಲ್ಪ ಅಂತ. ಸರಿ ಅಂದ್ಬಿಟ್ಟು ಬಟ್ಟೆ ಏನೂ ಪ್ಯಾಕಿಂಗ್ ಮಾಡಿರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಸುಸ್ತು. ಹೋಟ್ಲ್ ಹತ್ರ ಹೋಗ್ಬೇಕಾಗಿತ್ತು. ಬಂದು ಮಾಡ್ಕೊಳ್ಳೋಣ, ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಎಲ್ಲ ಮಾಡ್ಕೋತಾ ಇದ್ದೆ. ಆಚೆ ಎಲ್ಲ ತೊಳೆದು ಕ್ಲೀನ್ ಮಾಡೋದು, ಎಷ್ಟು ಕೆಲಸ ಮಾಡಿದ್ರು ತೊಳೆದ್ಬಿಟ್ಟು ನಾನು ತರಕಾರಿ ಎಲ್ಲ ಹೋಟ್ಲ್ ಹತ್ರದಿಂದ ಒಂದು 3-4 ದಿನದ ಹಂಗೆ ಇಟ್ಬಿಟ್ಟಿದ್ರು. ತರಕಾರಿ, ಈರುಳ್ಳಿ, ಟೊಮಟೊ ಎಲ್ಲ ಮಿಕ್ಸ್ ಮಾಡಿ ಅದನ್ನೆಲ್ಲ ಕುತ್ಕೊಂಡು ಹಾಕಿದೆ. ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಇನ್ನು ಅದೆಲ್ಲ ತೊಳೆದುಬಿಟ್ಟು ಆಚೆ ಎಲ್ಲ ತೊಳೆದು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಆಮೇಲೆ ಒಳಗಡೆ ಹೋಗೋದು. ಇಲ್ಲೇ 3/4 ಕೆಲಸ ಆಗಿತ್ತು ನಂದು. ಇದು ತೊಳೆಯೋದು, ಈ ಕಡೆ ಸೈಡಲ್ಲಿ ತೊಳೆಯೋದು, ಆಮೇಲೆ ಇನ್ನೊಂದು ಸಣ್ಣ ಪುಟ್ಟದೆಲ್ಲ ಮಾಡೋದು ಎಲ್ಲ ಮಾಡಿಕೊಂಡೆ. ಏನಪ್ಪ ಅಂದರೆ ನಮ್ಮದು ಡೈಲಿ ರೊಟೀನ್ ಇದೇ ಥರ ಇರುತ್ತಲ್ಲ, ಏನು ಆಚೆ ಕೆಲಸ ಮನೆ ಕೆಲಸ ಇದು. ಸೊ ಆಚೆ ತೊಳೆಯೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಇಷ್ಟೇ. ಬಟ್ ನಾನು ಹೋಟ್ಲ್ ಹತ್ರ ಎಲ್ಲ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ವೀಡಿಯೋಸ್ನ. ಸೊ ಅದು ನಾನು ಮಾಡೋದು ಇಲ್ಲ. ಯಾಕೆ ನಾನಲ್ಲಿ ವೀಡಿಯೋಸ್ನ ಎಲ್ಲ ಮಾಡೋದಿಲ್ಲ ಅಂದರೆ ಕೆಲವರು ಪಾಸಿಟಿವ್ ಆಗಿ ತೊಗೋತಾರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ತೊಗೋತಾರೆ. ಬಟ್ ನನಗೆ ಎಲ್ಲರ ಮುಂದೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳಕ್ಕೇನು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡೋದು ಇಲ್ಲ. ಬಂದು ಏನೋ ಹೇಳ್ತಾ ಇದ್ರು, ಅವ್ರಿಗೆ ನಾನು ಹೇಳ್ಬಿಟ್ಟು ಬಟ್ಟೆ 2 ತೊಗೊಂಡೋಗಿ ಮೇಲೆ ಹಾಕೋಣ ಅಂತ ಅಂದ್ಕೊಂಡು ಹೋದೆ. ಟೊಮೆಟೊ ಈರುಳ್ಳಿ ಎಲ್ಲ ಅವ್ರ ಕೈಗೆ ಕೊಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹಾಕು, ನಾನು ಮಿಕ್ಕಿದ ಆಚೆ ಕ್ಲೀನ್ ಮಾಡ್ಕೊಂಬರ್ತೀನಿ. ಆಮೇಲೆ ಇದನ್ನು ಟೊಮೆಟೊನ ಸೊಪ್ಪನ್ನ ಇದು ಮಾಡೋದಕ್ಕೆ ನೆನೆಯೋಕೆ ಇಡ್ತೀನಿ ಅಂತ. ಇನ್ನು ಒಳಗಡೆ ಹೋಗಿ ಅಕ್ಕಿಗಿಟ್ಬಿಟ್ಟು ಸಾಂಬಾರಿಗೆ ಸೊಪ್ಪೆಲ್ಲ ತೊಳ್ಕೊಂಬಂದಿದ್ದೆ. ತೊಳ್ಕೊಂಬಂದು ಕುಕ್ಕರಲ್ಲಿ ಹಾಕಿ ಬೇಳೆ ಹಾಕಿ ಇಟ್ಬಿಟ್ಟು ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಉಜ್ಜಿ ಇದು ಮಾಡಿದೆ. ಇನ್ನು ನನ್ನ ಮದುವೆಗೆ ಹೋಗ್ಬೇಕಾದ್ರೆ ಪಾತ್ರೆ ಏನು ಉಜ್ಜಿಲ್ಲ. ನಾನು ಸ್ನಾನ ಮಾಡಿಕೊಂಡು ಬ್ಯಾಕೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಅಡುಗೆ ಮಾಡಿಕೊಂಡೆ. ಯಜಮಾನ್ರು ಫೋನ್ ಮಾಡ್ತಾಯಿದ್ರು ಬಾ ಅಂತ. ಅವಾಗ ಏನು ಮಾಡಿದೆ ಅಂದರೆ ಹೋಗ್ಬಿಟ್ಟು ನೈಟೇನೆ ಯಾವುದೇ ಬಟ್ಟೆ ಬೇಕು ಅಂತ ಹಾರಿಸಿ ಎತ್ತಿಟ್ಟಿದ್ದೆ. ಅದನ್ನೇ ಬ್ಯಾಗಿಗೆ ಪ್ಯಾಕ್ ಮಾಡಿಬಿಟ್ಟು ಏನೇನು ಡ್ರೆಸ್ ಇದು ಬೇಕು ನನಗೆ, ಅದಕ್ಕೆ ಜ್ಯುವೆಲ್ಸ್ ಬೇಕು, ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಸೊ ನನಗೇನೇನು ಬೇಕೋ, ಮಗುಗೇನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೋಗೋಣ ಅಂತ. ಸೊ ನನ್ನ ಇದಿದ್ದು ಇನ್ನು ಸ್ವಲ್ಪ ನೀಟಾಗಿ ಸೀರೆಗೆ ಪಿನ್ನೆಲ್ಲ ಮಾಡಿಕೊಂಡು
ಹೋಗೋಣ ಅಂತ ಇದ್ದಿದ್ದು. ಬಟ್ ಪಿನ್ ಮಾಡ್ಕೊಳ್ಳೋಕ್ಕಿರಲಿ, ನನಗೆ ಊಟ ತಿನ್ನೋದಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಇದಿತ್ತು ನನಗೆ. ಸೊ ಇನ್ನು ನಾನು ಹೋಟ್ಲ್ ಹತ್ರ ಹೋಗಿ ಬಂದು ಸ್ನಾನ ಮಾಡಿ ಮತ್ತೆ ಹೋಗೋಷ್ಟರೊಳಗೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ಪ್ರಕಾರನೇ ಲೇಟ್ ಕೂಡ ಆಗೇ ಹೋಯಿತು. ಆದರೂ ಹೋಗಬೇಕು ಮತ್ತು ಇಲ್ಲೂ ನೋಡ್ಕೋಬೇಕಲ್ಲ. ಸೊ ಕೆಲವೊಂದನ್ನು ನಾವು ತಪ್ಸೋಕ್ಕಾಗೋದಿಲ್ಲ. ಯಾವುದೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು, ಸರಿ ಬಿಡು ಹೋಗಿಲ್ಲ ಅಂದರೆ ನಡೆಯುತ್ತೆ, ಏನೋ ಒಂದು ಜವಾಬ್ ಕೊಡ್ಬೋದು ಅಂತ. ಬಟ್ ಇದು ಸ್ವಂತ ಆಗಿರೋದ್ರಿಂದ ಹುಡುಗಿಗೆ ಅತ್ತೆ ಅವರು ಕೇಳ್ತಾರೆ, ಯಾಕೆ ಬಂದಿಲ್ಲ, ಇರೋ ಹೆಣ್ಮಕ್ಳು ಮದುವೆಗಳಿಗೆ ಬಂದಿಲ್ಲ ಅಂದರೆ ಹಿಂಗೆ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಹೋಗಲೇಬೇಕು. ಇನ್ನು ಅವರು ಹೇಳೋದು ಒಂದು, ನಮಗೂ ಸಂಬಂಧಗಳಿರಬೇಕು, ಅವ್ರಿಗೂ ನಾವ್ಯಾರು ಅಂತ ಗೊತ್ತಿರಬೇಕು. ಎಲ್ಲಾದರೂ ಸಿಕ್ಕಾಗ ಇವಾಗ ನಾವು ಆಲ್ಮೋಸ್ಟು ಎಲ್ಲೂ ಆಚೆಗೆ ಹೋಗ್ತಾ ಇರೋದಿಲ್ಲ. ಎಲ್ಲನ ಸಿಕ್ಕಿದಾಗ ಇವ್ರು ನಾನು ನಿಮ್ಮ ಅತ್ತೆ ಅಂದರೆ ಕೂಡ ಓ ಹೌದಾ ಹಾಯ್ ಬಾಯ್ ಅನ್ನೋಂಗಿರುತ್ತೆ. ಸೊ ಇವಾಗಿನ ಮಕ್ಕಳಿಗೆ ನಾವು ಅಷ್ಟು ಗೊತ್ತಿಲ್ಲ. ಅವಾಗ ನಾವು ಮಕ್ಕಳನ್ನೆತ್ತಿ ಆಡಿಸಿರೋ ಮಕ್ಕಳಿಗೆಲ್ಲ ನಾವು ಗೊತ್ತು. ಅತ್ತೆ ಅಂದರೆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಇವಾಗಿನ ಮಕ್ಳಿಗೆ ನಾವು ಹೋಗಲ್ಲ, ನಮ್ಮ ಸಂಬಂಧಗಳಷ್ಟು ಗೊತ್ತಿರೋದಿಲ್ಲ. ಸೊ ಯಾರು ಇವರು ಅಂತ ಅವ್ರು ನಮ್ಮನ್ನು ಕೇಳಿದಾಗ, ಇಲ್ಲ ನಾವು ಇವ್ರು ಯಾರ ಮಗ ಇವ್ರು ಯಾರ ಮಗಳು ಅಂತ ಕೇಳೋ ಅಂಥ ಒಂದು ಇದಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ರಿಲೇಷನ್ಸ್ ಮದುವೆಗಳಾದಾಗ ಕಂಪಲ್ಸರಿ ಹೋಗಿ ನಮ್ಮನ್ನು ನಾವು ಪರಿಚಯ ಮಾಡ್ಕೊಬೇಕು ಅಂತ. ಇನ್ನು ನಾನು ಸೀರೆ ಎಲ್ಲ ಎತ್ತಿಟ್ಕೊಂಡೆ. ಅರ್ಶನಕ್ಕೊಂದು ಸೀರೆ, ರಿಸೆಪ್ಷನ್ಗೊಂದು ಸೀರೆ, ಮಗಳಿಗೆ ಡ್ರೆಸ್ಸು. ನನಗೆ ಬೆಳಗ್ಗೆ ಮುಹೂರ್ತಕ್ಕೆ ನಾನು ಸ್ಯಾರಿ ಉಡೋದು ಬೇಡ, ಡ್ರೆಸ್ ಅಂತ ಹೇಳ್ಬಿಟ್ಟು ನನಗೆ ಎತ್ತಿಟ್ಕೊಂಡೆ. ಇನ್ನು ಬಳೆ, ಅವಳಿಗೆ ಬಳೆ, ನನಗೆ ಬಳೆ. ಅಮ್ಮ ಬಂದು ಮೊಮ್ಮಗಳಿಗೆ ಏನೇನು ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಊಟ ತಂದು ಕೊಟ್ಟಿದ್ದೆ, ಬಟ್ ಅವ್ರ ಊಟ ತಟ್ಟೆಗೆ ಹಾಕ್ಕೊಂಬಂದು ಮೊಮ್ಮಗಳಿಗೆ ಏನೇನು ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ರು. ಬಟ್ ನಾನು ಅವಳಿಗೆ ಸಣ್ಣ ಪುಟ್ಟದೆಲ್ಲ ಜಾಸ್ತಿ ದಪ್ಪದ ಬೇಡ ಅಂತ. ಆ್ಯಂಡ್ ಬ್ಲ್ಯಾಕ್ ಜ್ಯುವೆಲ್ಸ್ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅದನ್ನು ಬೇಡ ಅವ್ರಿಗೂ ಅಂತಂದರು. ಸರಿ ಅವರಿಷ್ಟ ಅಂದ್ಬಿಟ್ಟು ಎತ್ತಿಟ್ಟೆ, ಬಟ್ ಅವಳದು ಹಾಕ್ಲೂ ಇಲ್ಲ ಅಲ್ಲಿ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಬ್ಯಾಗೆಲ್ಲ ಎತ್ತಿ ತುಂಬಿಸ್ಬಿಟ್ಟು ಎತ್ತಿಟ್ಟು ನಾನು ಅಂಗಡಿ ಹತ್ರ ಹೊರಟಿದ್ದೆ. ಇಷ್ಟೇ ಇವತ್ತಿನ ವ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿಂದ ಅಕ್ಕ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿದ್ದರಿಂದ ಸೊ ರೆಡಿ ಆಗೋದ್ರ ಬಗ್ಗೆ ಏನು ನನ್ನ ತಲೆ ಕೆಡಿಸ್ಕೊಂಡಿಲ್ಲ. ಸೊ ರೆಡಿ ಆರಾಮಾಗಿ ಅಲ್ಲೋಗಿ ಆಗೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ದಯವಿಟ್ಟು ಪೂರ್ತಿ ನೋಡಿ. ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ತಿಳಿಸ್ಕೊಡಿ, ಖಂಡಿತವಾಗ್ಲೂ ನಾನು ಚೇಂಜಸ್ ಮಾಡ್ಕೋತೀನಿ. ಹಾಗೆ ನಿಮ್ಗೆ ಯಾವ ರೀತಿ ರೊಟೀನ್ ಆಗಿರ್ಬೋದು, ಯಾವ ರೀತಿ ಬ್ಲಾಗು, ಯಾವ ರೀತಿ ಕಂಟೆಂಟ್ ಬೇಕು ಅಂತ ನನಗೆ ತಿಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ಅದನ್ನ ಅದೇ ಥರ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಇದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.